ಶಾಸ್ತ್ರಿಗಳೇ, ಮಂಗಳವಾರ ಎಷ್ಟು ಮಂಗಳದಾಯಕವಾಗಿದೆ, ಹಾಗೆ ಸಾಕಷ್ಟು ಫಲಗಳನ್ನು ಕೂಡ ಹೊತ್ತು ತಂದಿದೆ. ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಟ್ರಿ. ಈಗ ಮುಂದೆ ಸಂದೇಶಗಳನ್ನು ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ. ಮೊದಲಿಗೆ ಭಟ್ಕಳದಿಂದ ಪ್ರಭಾಕರ್ ಅನ್ನೋರು ಮೆಸೇಜ್ ಕಳಿಸಿದ್ದಾರೆ. ಅವರ ಜನ್ಮ ದಿನಾಂಕ 4ನೇ ತಾರೀಕು 9ನೇ ತಿಂಗಳು 2019 ಮಧ್ಯಾಹ್ನ 1:22ಕ್ಕೆ. ಇವರ ಒಂದು ಪ್ರಶ್ನೆ ಏನಿದೆ ಅಂದರೆ, ಹಠ ಸ್ವಭಾವ ಇದೆ, ಶಿಕ್ಷಣ ಹೇಗಿರುತ್ತೆ ಅನ್ನೋದನ್ನು ತಿಳಿಸಿ ಅನ್ನೋದು. ಪ್ರಭಾಕರ್ ಅವರ ಪ್ರಶ್ನೆ, ಹಠ ಸ್ವಭಾವ ಇದೆ, ಏನು ಮಾಡೋದು, ಇದನ್ನು ಪರಿಹರಿಸೋದು ಹೇಗೆ ಅಂತ ಜಾತಕ ನೋಡೋಣ. ನೋಡಿ, ಎಷ್ಟೋ ಜನ ಹಠ ಸ್ವಭಾವ ಅಂತ ಪ್ರಶ್ನೆ ಕಳಿಸ್ತೀರ. ಈ ಹಠ ಸ್ವಭಾವಕ್ಕೆ ಹಠದಿಂದ ಹೊರಬರಬೇಕು ಮಕ್ಕಳು ಅಥವಾ ದೊಡ್ಡವರೋ ಇನ್ನೇನು ಯಾರಿಗಿರಲ್ಲ ಹಠ. ಒಂದಲ್ಲ ಒಂದು ರೀತಿಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಹಠ. ಆದರೆ ಕೆಲವರಿಗೆ ಅತಿಯಾಗಿ ಕಾಡುತ್ತೆ, ಕೆಲವರಿಗೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ ಅವರಿಗೆ. ನೋಡಿ, ಇದು ವೃಶ್ಚಿಕ ಲಗ್ನ. ಈ ಸಾಮಾನ್ಯವಾಗಿ ವೃಶ್ಚಿಕ ಲಗ್ನದವರು, ವೃಶ್ಚಿಕ ರಾಶಿಯವರು ಸ್ವಲ್ಪ ಜೋರಿರ್ತಾರೆ. ಕಾರಣ ಕುಜನ ಒಂದು ಕ್ಷೇತ್ರ ಅದು. ಈ ಕಾರಣದಿಂದಾಗಿ ಅವರಿಗೆ ಏನು ಎದುರು ನಿಲ್ಲೋದು ಸ್ವಲ್ಪ ಕಷ್ಟವಾಗುತ್ತೆ. ಅಂಥದ್ದೊಂದು ಲಕ್ಷಣ ಇದ್ದೇ ಇರುತ್ತೆ, ಸಹಜ ಸ್ವಭಾವ ಅದು. ಅದರ ಹೊರತಾಗಿ ಜಾತಕದಲ್ಲಿನ ಬೇರೆ ಬೇರೆ ಗ್ರಹಗಳ ಸ್ಥಿತಿಗತಿಯನ್ನು ನೋಡಬೇಕು. ಇದು ಸ್ಥೂಲವಾದದ್ದು ನಾನು ಹೇಳ್ತಾ ಇರೋದು. ಅಂತೂ ಇಲ್ಲಿ ಗುರು ಇದ್ದಾನೆ ಲಗ್ನಾಧಿಪತಿ, ಹೀಗಾಗಿ ಹೆಚ್ಚಿನ ಆತಂಕ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ನೋಡಿ, ಹತ್ತಿರದಲ್ಲಿ ಯಾವುದಾದ್ರು ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನ ಇದ್ದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ರುದ್ರಾಭಿಷೇಕ ಮಾಡಿಸಿ. ಮಗನಿಗೆ ಈಶ್ವರನ ಮಂತ್ರದಿಂದ ಅಭಿಷೇಕ. ಆ ರುದ್ರ ಮಂತ್ರದಲ್ಲಿದೆ ಎಂಥ ಬೆಂಕಿಯಂಥ ಸ್ವಭಾವವನ್ನು ತಣ್ಣಗೆಗೊಳಿಸ್ತಕ್ಕಂಥ ಶಕ್ತಿ ಇದೆ. ಹೀಗಾಗಿ ಪ್ರತಿ ಮಂಗಳವಾರ ರುದ್ರಾಭಿಷೇಕ ಮಾಡಿಸಿ ಆ ತೀರ್ಥವನ್ನು ಕೊಡಿಸಿ. ಹೀಗೆ ನೀವು 10 ಮಂಗಳವಾರ ಮಾಡಿ. ಇದು ತುಂಬ ಸಹಾಯವಾಗುತ್ತೆ. ನೋಡಿ, ಹಾಗೆ ಅದು ಕಂಟ್ರೋಲಿಗೆ ಬರ್ತಾ ಇದೆ ಅಂತ ನಿಮ್ಗೆ ಅನಿಸಿದ್ರೆ ಅದನ್ನು ಹಾಗೆ ಮುಂದುವರಿಸಿ ಸ್ವಲ್ಪ ವರ್ಷ, ತುಂಬ ಅನುಕೂಲ ಆಗುತ್ತೆ. ವಿದ್ಯೆಗೆಲ್ಲ ಚೆನ್ನಾಗಿದೆ, ಆತಂಕ ಮಾಡ್ಕೊಳ್ಬೇಡಿ. ದ್ವಿತೀಯದಲ್ಲಿ ಶನಿ ಮತ್ತು ಕೇತು ಇದ್ದಾರೆ. ಇದು ಕುಟುಂಬ ಶನಿ ಅಂತ ಅದಕ್ಕೆ ಹೆಸರು. ಆಗ ಏನಾಗುತ್ತಪ್ಪ ಅಂದರೆ ಹೊರಟು ಮಾತಾಡ್ತಾರೆ. ಕೇತು ಇದ್ದಾನಲ್ಲ ಅಲ್ಲಿ, ಹೀಗಾಗಿ ಅವನು ಮಾತನ್ನು ಹಾಳು ಮಾಡೋದು ಅಷ್ಟೇ ಅಲ್ಲ, ಆ ಮಾತಾಡಿ ಅದು ಇನ್ಯಾವುದೋ ಪ್ರಮಾದಕ್ಕೆ ಕೆಲವರು ಹಾಗೆ ಮಾತಾಡ್ತಾರೆ. ಚಿಕ್ಕ ವಯಸ್ಸಿರುತ್ತೆ, ಬಹಳ ದೊಡ್ಡ ಮಾತಾಡ್ತಾರೆ, ವಯಸ್ಸಿಗೆ ಮೀರಿದ ಮಾತು ಅಂತಾರಲ್ಲ ಹಾಗೆ, ಅಂಥದ್ದನ್ನು ಸೂಚಿಸ್ತಾ ಇದೆ. ಗಾಬರಿ ಆಗೋದು ಬೇಡ. ಸುಬ್ರಹ್ಮಣ್ಯ ಸ್ವಾಮಿಗೆ ಇದನ್ನು ರುದ್ರಾಭಿಷೇಕ ಮಾಡಿಸಿ, ತುಂಬ ಸಹಾಯವಾಗುತ್ತೆ. ವಿದ್ಯಾಭ್ಯಾಸದಲ್ಲೂ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಮುಂದಿನ ಸಂದೇಶ ನೋಡೋಣ ಶಾಸ್ತ್ರಿಗಳೇ. ಹಾವೇರಿಯಿಂದ ಪ್ರದೀಪ್ ಅಂತ. ಇವರ ಡೇಟ್ ಆಫ್ ಬರ್ತ್ 21ನೇ ತಾರೀಕು 5ನೇ ತಿಂಗಳು 2000 ಇವರ ಹುಟ್ಟಿದ ಸಮಯ 12:09 AM ಅಂದರೆ ಮಧ್ಯರಾತ್ರಿ. ಇವರ ಪ್ರಶ್ನೆ, MCA ಮಾಡಬಹುದಾ, ಹಾಗೆ ಶಿಕ್ಷಣ ಮತ್ತು ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅನ್ನೋದು. ಪ್ರದೀಪ್ ಅವ್ರ ಪ್ರಶ್ನೆ MCA ಮಾಡಬಹುದಾ ಅಂತ ಅಲ್ವಾ? ಜಾತಕವನ್ನು ನೋಡೋಣ. ಕಂಪ್ಯೂಟರ್ ಅಪ್ಲಿಕೇಶನ್ ಅದು ಸಾಧ್ಯತೆ ಇದೆಯಾ? ನೋಡಿ, ಇದು ಮಕರ ಲಗ್ನ. ಲಗ್ನದಿಂದ ಪಂಚಮದಲ್ಲಿ ಶುಕ್ರ, ಬುಧ, ರವಿ, ಕುಜ, ಇಲ್ಲಿ ಚತುರ್ಗ್ರಹ ಯೋಗ ಅಂತ ಕರೀತಾರೆ ಅದನ್ನು. ಇಲ್ಲಿ ಬುಧ ವಸ್ತುತಃ ಮೌಢ್ಯತೆಯಿಂದ ಕೂಡಿದ್ದಾನೆ. ಬುಧನ ಬಲ ಬೇಕಾಗುತ್ತೆ. ಶುಕ್ರ ಕೂಡ ಇಲ್ಲಿ ಶುಕ್ರನಿಗೆ ಮೌಢ್ಯತೆ ಏರ್ಪಾಡಾಗಿದೆ. ಹೀಗಾಗಿ ರವಿ ಈ ಪಂಚಮ ಗ್ರಹಗಳನ್ನ, ಅಂದರೆ ಪಂಚಮ ಸ್ಥಾನದ ಗ್ರಹಗಳನ್ನೆಲ್ಲ ತಿಂದು ಹಾಕಿಬಿಟ್ಟಿದ್ದಾನೆ. ಶ್ರಮ ಆಗುತ್ತೆ, ಮಾಡಲಿಕ್ಕಾಗುತ್ತಾ ಅಂತಲ್ಲ, ಸ್ವಲ್ಪ ಶ್ರಮ ಅಧಿಕವಾಗುತ್ತೆ. 1 ಸಲ ಓದಿದ್ರೆ 2 ಸಲ ಓದಿದ್ರೆ ಸಾಕಾಗುತ್ತೆ, ಚೆನ್ನಾಗಿದ್ದರೆ ಗ್ರಹಗಳು. ಇಲ್ಲ ಅಂದಾಗ ಏನಪ್ಪ 10 ಸಲ ಓದಬೇಕು, ಪ್ರಯತ್ನ ಹೆಚ್ಚು ಮಾಡಬೇಕು, ಅಂಥದ್ದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಮಾಡಿ, ತೊಂದರೆ ಇಲ್ಲ. ಯಾಕೆಂದರೆ ನಾವು ಒಂದು ಸಾಧಿಸಬೇಕಾದ್ರೆ ಸುಲಭದಲ್ಲಿ ಏನೂ ಸಾಧಿಸೋದು ಕಷ್ಟ. ಹೀಗಾಗಿ ಪರಿಶ್ರಮ ಬೇಕು. ತಾವು ಮಾಡಬಹುದು. ಕಾರಣ ಇನ್ನೊಂದು ಬಲ ಇದೆ ನಿಮಗೆ. ಚತುರ್ಥದಲ್ಲಿ ಗುರು ಇದ್ದಾನಲ್ಲ, ಅದು ತುಂಬ ಸಹಾಯವಾಗುತ್ತೆ. ಹೀಗಾಗಿ ನಿಮಗೆ ಆ ಒಂದು ಸಹಾಯದಿಂದ ಅನುಕೂಲ ಆಗುತ್ತೆ. ಹೀಗಾಗಿ ಪ್ರಯತ್ನ ಮಾಡಬಹುದು, MCA ಮಾಡಬಹುದು. ಇಲ್ಲ ಸುಲಭದ ಮಾರ್ಗ ಯಾವುದಪ್ಪ, ಏನು ಮಾಡಬಹುದು ಅಂತಂದರೆ ನೀವು ನೋಡಿ, ನಿಮ್ಮ ಜಾತಕದಲ್ಲಿ ಗುರುವೇ ಚತುರ್ಥ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ತಕ್ಕ ಮಟ್ಟಿಗೆ ಅನುಕೂಲ ತೋರಿಸ್ತಕ್ಕಂಥದ್ದು. ಹೀಗಾಗಿ ಗುರು ಸೂಚಿಸ್ತಕ್ಕಂಥದ್ದು ಏನಪ್ಪ ಅಂದರೆ, ನೀವು
ಅಭ್ಯಾಸ ಅನ್ನೋದು ಎಲ್ಲವೂ ಕಷ್ಟವೇ. ನಿಮಗೆ ಸುಲಭ ಆಗ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಎಲ್ಲ ಇದನ್ನು ಟ್ರೈ ಮಾಡಬಹುದು. ಹೇಗೆ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ, ಅವರ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ರಿ. ಈಗ ಮುಂದೆ ಹೋಗ್ತಾ 12 ರಾಶಿಗಳ ಫಲಾಫಲಗಳನ್ನು ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.